ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ನಿಮ್ಮ ವಿಶ್ವನಾಥ್ ಹೂಗಾರ್. ವೀಕ್ಷಕೆ, ದೇಶಕ್ಕೆ ಚಿನ್ನವನ್ನ ಉತ್ಪಾದಿಸಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಲಾಭವನ್ನ ತಂದುಕೊಡ್ತಕ್ಕಂತಹ ಪ್ರತಿಷ್ಠಿತ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಕಂಪನಿ ರೈತರಿಗೆ ಇವತ್ತು ವಂಚನೆಯನ್ನ ಮಾಡ್ತಾ ಇದೆ ಎನ್ನುವಂತಹ ಆರೋಪ ಇವತ್ತು ಬಲವಾಗಿ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಕಂಪನಿ ಆ ಒಂದು ಗಣಿ ವ್ಯಾಪ್ತಿಯ ಪ್ರದೇಶದ ಸುತ್ತಮುತ್ತ ಇರತಕ್ಕಂತಹ ಹಟ್ಟಿ, ಕೋಟಾ ಸೇರಿದಂತೆ ಅನೇಕ ಗ್ರಾಮಗಳ ಸರಿಸುಮಾರು 400 ಎಕರೆ ಭೂಮಿಯನ್ನ ಇವತ್ತು ಆ ರೈತರಿಗೆ ಗೊತ್ತಿಲ್ಲದಂತೆಯೇ ಇವತ್ತು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಕಟ್ಟಿ ಇವತ್ತು ಲೀಸ್ ಅನ್ನ ಪಡೆದಿದ್ದೀವಿ ಎನ್ನುವಂತಹ ದಾಖಲೆಗಳನ್ನ ಇವತ್ತು ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಆ ರೈತರ ಜಮೀನುಗಳಲ್ಲಿ ಗಣಿ ಕಾರ್ಯವನ್ನ ಪ್ರಾರಂಭಿಸೋದಕ್ಕೆ ಮುಂದಾಗಿದೆ ಎನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಹಟ್ಟಿ ಪಟ್ಟಣದಲ್ಲಿ ರೈತರು ಯಾರ್ಯಾರು ಆ ಭೂವಂಚಿತ ರೈತರಿದ್ದಾರೆ ಆ ಒಂದು ರೈತರು ಇವತ್ತು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ 1968ರಿಂದ ಇವತ್ತು ಈ ಗಣಿ ಕಂಪನಿಯನ್ನ ವಿಸ್ತಾರ ಮಾಡೋದಕ್ಕೋಸ್ಕರ ಈ ಕಂಪನಿ, ಚಿನ್ನದ ಗಣಿ ಕಂಪನಿ ಇವತ್ತು ರೈತರ ಜಮೀನನ್ನ ಹಂತ ಹಂತವಾಗಿ ಇವತ್ತು ಲೀಸ್ಗೆ ಪಡೆಯೋದಕ್ಕೆ ಮುಂದಾಗ್ತದೆ. ಹೀಗೆ ಸರಿಸುಮಾರು 1305 ಎಕರೆ ಭೂಮಿಯನ್ನ ಇವತ್ತು ಆ ಗಣಿ ಕಂಪನಿ ಲೀಸ್ ಅನ್ನ ಪಡಿತದೆ. ಆದ್ರೆ ಹೀಗೆ ಗಣಿ ಕಂಪನಿ ಲೀಸ್ ಅನ್ನ ಏನ್ ಪಡಿತದೆ, ಹಾಗೆ ಲೀಸ್ ಪಡೆದಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಸುಮಾರು 900 ಎಕರೆ ಏನ್ ಲೀಸ್ ಪಡೆದಿತ್ತು, ಆ 900 ಎಕರೆ ಭೂಮಿಯ ರೈತರಿಗೆ ಸರಿಯಾದ ರೀತಿಯಲ್ಲಿ ಉದ್ಯೋಗವನ್ನು ಒದಗಿಸಿದೆ, ಮತ್ತೊಂದು ಕಡೆ ಪರಿಹಾರವನ್ನು ಕೂಡ ನೀಡಿದೆ. ಆದ್ರೆ ಉಳಿದಂತ 400 ಎಕರೆ ಭೂಮಿ ಏನಿದೆ ಆ ಒಂದು ರೈತರ ಭೂಮಿಗೆ ಯಾವ ರೀತಿಯಾದಂತಹ ಪರಿಹಾರವನ್ನು ನೀಡಿಲ್ಲ, ಮತ್ತೆ ಈ ಕಡೆ ಆ ರೈತರನ್ನ ಕೆಲಸಕ್ಕೂ ಕೂಡ ತೆಗೆದುಕೊಂಡಿಲ್ಲ, ಉದ್ಯೋಗಕ್ಕೂ ಕೂಡ ತೆಗೆದುಕೊಂಡಿಲ್ಲ. ಹೀಗಾಗಿ ಇದರ ಜೊತೆಯಲ್ಲಿ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಆ 400 ಎಕರೆ ಭೂಮಿ ಏನಿದೆ ಆ ಭೂಮಿಗೆ ಆ ರೈತರಿಗೆ ಗೊತ್ತಿಲ್ಲದಂತೆಯೇ ಆ ಇಸಿಯಲ್ಲಿ ಆ ರೈತರ ಪಹಣಿಯಲ್ಲಿ ನೋಡಿದ್ರೆ ಇವತ್ತು ಆ ರೈತರ ಹೆಸರುಗಳಿದಾವೆ. ಆದ್ರೆ ಇಸಿಯಲ್ಲಿ ಮಾತ್ರ ಇವತ್ತು ಹಟ್ಟಿ ಚಿನ್ನದ ಗಣಿ ಕಂಪನಿ ಅಂತ ಹೆಸರು ಬರ್ತಾ ಇದೆ. ಎಲ್ಲ ಒಂದ್ ಕಡೆ ರೈತರು ತಮ್ಮ ಜಮೀನಿದೆ ಅಂತ ನಂಬಿಕೊಂಡು ಅಲ್ಲಿ ಉತ್ತು ಬಿತ್ತು ಬೆಳೆಯನ್ನ ಬೆಳೆಯೋದಕ್ಕೆ ಹೋಗಂತ ಸಂದರ್ಭದಲ್ಲಿ ಎಣ್ಣೆ ಬೀಜ ಗೊಬ್ಬರಕ್ಕಾಗಿ ಇವರು ಸಾಲ ಮಾಡಕ್ ಹೋದಂತ ಸಂದರ್ಭದಲ್ಲಿ ಬ್ಯಾಂಕ್ಗಳನ್ನ ಸಂಪರ್ಕಿಸಿದಾಗ ಬ್ಯಾಂಕ್ಗಳು ಇಸಿ ಕೇಳ್ತವೆ. ಇಸಿ ತೆಗೆಸಿದಂತ ಸಂದರ್ಭದಲ್ಲಿ ಆ ಇಸಿಯಲ್ಲಿ ಹಟ್ಟಿ ಚಿನ್ನದ ಗಣಿಯ ಕಂಪನಿಗೆ ಸಂಬಂಧಿಸಿದ ಭೂಮಿ ಅಂತ ಬರ್ತಾ ಇದೆ. ಹೀಗಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಡೆ ಚಿನ್ನದ ಗಣಿ ಈ ಕಡೆ ಪರಿಹಾರವೂ ಕೊಟ್ಟಿಲ್ಲ, ಉದ್ಯೋಗವನ್ನು ಕೊಟ್ಟಿಲ್ಲ, ಆದ್ರೆ ನಮ್ಮ ಭೂಮಿಯಲ್ಲಿ ತಮ್ಮ ಮಾಲೀಕತ್ವದ ಹೆಸರನ್ನ ಬರ್ತಾ ಇದೆ. ಈಗಾದ್ರೆ ನಾವು ಬದುಕೋದು ಹೇಗೆ ಅಂತ ರೈತರು ಇವತ್ತು ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಹಟ್ಟಿ ಚಿನ್ನದ ಕಂಪನಿ ಗಣಿ ನವೀಕರಣ ಹೆಸರಿನಲ್ಲಿ ತನ್ನ 905 ಎಕರೆ ಭೂಮಿ ಜೊತೆಗೆ ನಮ್ಮ ರೈತರ ಪಟ್ಟಾ ಜಮೀನು 400 ಎಕರೆ ಸೇರಿಕೊಂಡು ಟೋಟಲ್ 1300 ಎಕರೆ ಗಣಿ ಗುತ್ತಿಗೆ ಅಂತಂದು ಲಿಂಗಸೂರಿನಲ್ಲಿ ನೋಂದಣಿ ಅಧಿಕಾರಿಯಲ್ಲಿ ಲೀಸ್ ಪಡೆದುಕೊಂಡಿದೆ. ಈ 905 ಎಕರೆ ಜಮೀನು ಕಳೆದುಕೊಂಡ ರೈತರಿಗೆ ಭೂ ಪರಿಹಾರ ಮತ್ತು ಉದ್ಯೋಗ ಕೊಟ್ಟಿದೆ. ಈಗೇನ ನಮ್ಮ 400 ಎಕರೆ ರೈತರ ಪಟ್ಟಾ ಜಮೀನು ತನ್ನ ಜಮೀನಂದು ಆಗಿನ ಸಹಾಯಕ ಆಯುಕ್ತರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಮನೆ ಪತ್ರ ಕೊಟ್ಟು ನಾವು ಎಲ್ಲ ಭೂಮಿಗಳು ನನ್ನ ವಶದಾಗದವ, ನನ್ನ ಭೂ ಸ್ವಾಧೀನದಾಗದವ, ಎಲ್ಲ ಭೂಮಿಗಳನ್ನ ರೈತರಿಂದ ಪಡೆದುಕೊಂಡೆ ಅಂತಂದು ತಾನು ಮನೆ ಪತ್ರ ಕೊಟ್ಟು ಎಸಿ ಮತ್ತು ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ 2008ರಲ್ಲಿ ಈ ಎಲ್ಲಾ ಭೂಮಿಗಳು ನನ್ನ ಅಧೀನದಲ್ಲಿ ಬಂದು ಆ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಅದರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಎಲ್ಲಾ ಭೂಮಿಗಳು 1305 ಎಕರೆ ಭೂಮಿ ಇದು ಹಟ್ಟಿ ಚಿನ್ನಗಣಿಗೆ ಸಂಬಂಧಪಟ್ಟಿದ್ದು. ಈ ಭೂಮಿಯನ್ನು ಹಟ್ಟಿ ಕಂಪನಿ ಸುಮಾರು ವರ್ಷಗಳಿಂದ ತನ್ನ ವಶದಲ್ಲಿ ಇಟ್ಟುಕೊಂಡಿದೆ. ಈಗಾಗಲೇ ತನ್ನ ಗಣಿ ವಿಸ್ತರಣೆ ಮಾಡುವ ದೃಷ್ಟಿಯಿಂದ ಮತ್ತೆ ಅವನಿಗೆ ಅದಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿದಾಗ ಅಂದಿನ ಸರ್ಕಾರ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಕೇಂದ್ರ ಕಚೇರಿ ಬೆಂಗಳೂರು ಅವರು ಹಟ್ಟಿ ಚಿನ್ನದ ಗಣಿಗೆ 2008ರಲ್ಲಿ ಉಪನೋಂದಣಿ ಲಿಂಗಸೂರಿನಲ್ಲಿ ಗಣಿ ಗುತ್ತಿಗೆ ಪತ್ರವನ್ನು ತಯಾರು ಮಾಡಿತ್ತು. ನಂತರ ಸುಮಾರು ಈ ಬಗ್ಗೆ ಯಾರ ರೈತರ ಗಮನಕ್ಕೆ ತಂದಿಲ್ಲ, ಏನು ತಂದಿಲ್ಲ, ಯಾವ ರೈತರ ಸಭೆ ಕರಲ್ಲ, ರೈತರ ಮೌಖಿಕ ಒಪ್ಪಿಗೆನಿಲ್ಲ, ರೈತರ ಸಭೆನಿಲ್ಲ, ರೈತರಿಗೆ ಮಾಹಿತಿ ಇಲ್ಲದೆ ಏಕಾಏಕಿ ಎಸಿಯಲ್ಲಿ ತನ್ನ ಹೆಸರು ಕುಂದಿರಿಸಿಕೊಂಡ ನಮ್ಗೆ ಯಾರು ಗೊತ್ತಿದ್ದಿಲ್ಲ. ನಮಗ 15/12/2022ರಲ್ಲಿ ನಮ್ಮ ಭೂಮಿಗಳು ಹಟ್ಟಿ ಚಿನ್ನಗಣಿಗೆ ಮರ್ಜ್ ಆಗಿ ಎಂದು ಗೊತ್ತಾದ ನಂತರ ನಾವು ಸಹಾಯಕರಿಗೆ ಭೇಟಿಯಾಗಿ ಈ ತರ ನಮ್ಮ ಭೂಮಿಯಲ್ಲಿ ಹಟ್ಟಿ ಚಿನ್ನಗಣಿ ಹೆಸರು ಬರ್ತಿದೆ, ಇದರಿಂದ ನಮಗ ಸಾಲ ಸಿಗೋದು, ನಮ್ಗೆ ಹಲವಾರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೊಂದರೆ ಆಗ್ತಿದೆ, ನಮ್ಗ ಬೆಳೆ ಸಾಲ ಬರಲು ತೊಂದರೆ ಆಗಿದ್ದರಿಂದ ನಮ್ಗೆ ಈಗ ಹಟ್ಟಿ ಚಿನ್ನಗಣಿ ಇಸಿಯಲ್ಲಿ ಸೇರಿದ ನಮ್ಗೆ ಬಹಳ ತೊಂದರೆ ಆಗಿದೆ. ಈಗ ಸುಮಾರು 22ರಿಂದ ಹಲವಾರು ಬಾರಿ ಕಂಪನಿಗೆ ಮತ್ತು ಸಹಾಯಕ ಆಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗೆ ಪತ್ರ ಬರೆದ್ರು. ಹಲವಾರು ಕಂಪನಿಯ ಅಧಿಕಾರಿಗಳು ಹಟ್ಟಿಯಲ್ಲಿ ಮತ್ತು ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಹಲವಾರು ಬಾರಿ ಸಭೆ ಸೇರಿ ಮತ್ತೆ ಮಾನ್ಯ ಶ್ರೀ ಅಮರೇಗೌಡ ಬಾಟ್ಲ ಮುಖಾಂತರ ಮನವಿ ಕೊಟ್ಟು ಅವರು ಅಂದಿನ ಗಣಿ ಸಚಿವರಾದ
SS ಮಲ್ಲಿಕಾರ್ಜುನ ಅವರಿಗೆ ಪತ್ರ ಬರೆದು ನಮ್ಮ ಲಿಂಗಸೂರು ತಾಲೂಕು ಹಟ್ಟಿ ಮತ್ತೆ ಕೋಟಾ ಸೀಮಾಂತದಲ್ಲಿ ಬರುವ ರೈತರಿಗೆ ಇದರಿಂದ ಬಹಳ ತೊಂದರೆ ಆಗ್ತದೆ. ಹಟ್ಟಿ ಕಂಪನಿಯವರು ಏಕಾಏಕಿ 400 ಎಕರೆ ರೈತರ ಭೂಮಿಯನ್ನು ತನ್ನ ಭೂಮಿ ಎಂದು ಲೀಸ್ನಲ್ಲಿ ಸೇರಿಸಿದ್ರಿಂದ ಹಲವಾರು ತೊಂದರೆ ಆಗ್ತಂತಂದ ಆಗಿನ ವಿಧಾನ ಪರಿಷತ್ ಶಾಣಗೌಡ ಪಾಟೀಲ್ ಬೈಯಪ್ಪರು ವಿಧಾನ ಪರಿಷತ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಈಗ ನಮ್ಮ ಭಾಗ ಲಿಂಗಸೂರಿನಲ್ಲಿ ತೊಂದರೆ ಆಯ್ತು ಅಂತ ಹೇಳಿದಾಗ ಸರ್ಕಾರ ಅಲ್ಲಿ ಕೂಡ ತಪ್ಪು ಮಾಹಿತಿ ಕೊಟ್ಟಿದ್ರಿಂದ ಮತ್ತೆ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಹಲವಾರು ಬಾರಿ ಸಭೆ ನಂತರ ಮತ್ತೆ ಹಟ್ಟಿ ಚಿನ್ನದ ಗಣಿ ಮಾನ್ಯ ಅಧ್ಯಕ್ಷರು GT ಪಾಟೀಲ್ ಅವರು ಮತ್ತು MD ಅವರು ಮಾನ್ಯ ಅಮರೇಗೌಡ ಪಾಟೀಲ್ ಬೈಯಪ್ಪ ಅವರು ಕಂಪನಿ ಅಧಿಕಾರಿಗಳು ಮತ್ತು ನಾವು ರೈತ ಪ್ರತಿನಿಧಿಗಳ ಸಭೆ ಸೇರಿ ಈ ತರ ನಮ್ಗೆ ತೊಂದರೆ ಆಗ್ತಾನೆ. ಅವಾಗ ಕಂಪನಿ ಅಧಿಕಾರಿಗಳಿಂದ ಈಗ ಇಷ್ಟು ನಿಮ್ಗೆ ಸುಮಾರು 3 ವರ್ಷದಿಂದ ಅವಕಾಶ ಕೊಟ್ಟು ನಮ್ಮ ತಪ್ಪಾಗಿದೆ, ಇನ್ನ 3 ತಿಂಗಳ ಅವಕಾಶ ಕೊಡ್ರಿ, ನಿಮ್ಮ ಸೂಕ್ತ ನಿಮ್ಮ ಭೂ ಪರಿಹಾರ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ರು. ಯಾವ ದಿನ ಭರವಸೆ ಕೊಟ್ಟಂದ್ರ 23/4/2026 ನಮಗೆ 3 ತಿಂಗಳ 23/7/2020 ನಿಮಗೆ ಸೂಕ್ತ ತೀರ್ಮಾನ ಮಾಡಿ ನಿಮ್ಮ ಎಲ್ಲಾ ಸಮಸ್ಯೆಗೆ ಸೂಕ್ತ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಇದುವರೆಗೆ ಯಾವುದೇ ಬರೀ ಬಾಯಿಯಲ್ಲಿ ಮತ್ತು ಪೇಪರ್ದಲ್ಲಿ ಆಗಿದೆ, ಯಾವುದೇ ಕೆಲಸಗಳು ಆಗಿಲ್ಲ. ಹೀಗಾಗಿ ನಾವು ಅನಿವಾರ್ಯವಾಗಿ ಅವರ ವಿಳಂಬ ಧೋರಣೆಯನ್ನು ಖಂಡಿಸಿ ದಿನಾಂಕ 27ರಿಂದ ಮಾನ್ಯ ಅಮರೇಗೌಡ ಪಾಟೀಲ್ ಬೈಯಪ್ಪರ ನೇತೃತ್ವದಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಕೊಟ್ಟರು. ಏನಂತಂದ್ರೆ ಸುಮಾರು 1305 ಎಕರೆಯನ್ನ ನಾವು ಲೀಸಿಗೆ ತಗೊಂಡಿವಿ, ನಮ್ಮ ಹಟ್ಟಿಗೆ ಚಿನ್ನದ ಗಣಿಯಲ್ಲಿ ನಮ್ಮ ಅಧೀನದಲ್ಲಿ ಐತೆ ಅಂತ ಹೇಳಿ ಕೊಟ್ಟರು. ಆಗಿನ ನಾವೆಲ್ಲ 11 ಹೋರಾಟ ಮಾಡಿದರೆ ಸುಮಾರು ಅವಾಗ 444 ಎಕರೆ ತಗೊಂಡು ಇನ್ನು 396 ಎಕರೆ ಇನ್ನು ಉಳಿದೈತೆ. ಆದ್ರೆ ಅದು 444 ಎಕರೆ ಉದ್ಯೋಗ ಕೊಟ್ಟಾರ, ಇನ್ನು ಪರಿಹಾರ ಇನ್ನು ನಮಗೆ ಮುಟ್ಟಿಲ್ಲ. ಸುಮಾರು ವರ್ಷಕ್ಕೆ ಏನಿಲ್ಲಪ್ಪ ಅಂತಂದ್ರೆ 500ರಿಂದ 600 ಕೋಟಿ ಲಾಭದಲ್ಲಿರುವ ಹಟ್ಟಿ ಚಿನ್ನದ ಗಣಿ ಸಂಸ್ಥೆ ತನ್ನ ದುಡ್ಡನ್ನು ದುರುಪಯೋಗ ಮಾಡಿಕೊಳ್ತೈತೆ. 1,000 ಕೋಟಿ ರೂಪಾಯಿ ಇಲ್ಲಿ ಮನಿ, ಅದು ಗ್ರೌಂಡ್, ಕಾಲೇಜಿಗೆ ಎಲ್ಲ ಇರ್ತೈತೆ. ಇವತ್ತಿನವರೆಗೂ ಕೆಲಸ ಪ್ರಾರಂಭ ಆಗಿಲ್ಲ, ಮನಿ ಕಾಲೋನಿಗಳಷ್ಟೇ ಪ್ರಾರಂಭ ಆಗ್ಯಾವ. ಅದ್ರ ಜೊತೆಗೆ ಮತ್ತು ಸರ್ಕಾರಕ್ಕೆ ಕೂಡ 102 ಕೋಟಿ ರೂಪಾಯಿ ಅನುದಾನ ಕೊಡುತ್ತಾ. ಆದ್ರೆ ಇಲ್ಲಿ ರೈತರಿಗೆ ಮಾತ್ರ ಭೂಮಿ ಖರೀದಿ ಮಾಡಿ ಉದ್ಯೋಗ ಕೊಡೋದಿಲ್ಲ. ಸುಮಾರು ಇಲ್ಲಿ ಏನು 396 ಐತೆ, ಸುಮಾರು ಮೊನ್ನೆ ನಾವು MD ಅವ್ರಿಗೆ ಹೇಳಿದ್ವಿ 250 ಕೋಟಿ ರೂಪಾಯಿದಾಗ ಬಗೆಹರಿಸ್ತಾ 400 ಎಕರೆ. ಆದ್ರೆ ಉದ್ಯೋಗ ಸುಮಾರು 1400 ಪೋಸ್ಟ್ ಖಾಲಿ ಇದಾವ. ಇವ್ರು ಇರೋದು 162ರಿಂದ 170 ರೈತ ಕುಟುಂಬಗಳಿದಾವ. ಆದ್ರೆ ಅದು ಏನು ಹೇಳುತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ ತನ್ನ ಇಲ್ಲೇ ಯಾರು ಏನು ಮಾಡೋದಲ್ಲಪ್ಪ, ಕಾರ್ಮಿಕ ಸಂಘ ಐತ ಅದನ್ನು ಏನ್ ಮಾಡೋದಲ್ಲ, ರೈತ ಸಂಘ ಇದಾವ. ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸಂಘಗಳು ಏನ್ ಮಾಡೋದಲ್ಲ. ಈ ಸುಮಾರು ನಾವು 40 ವರ್ಷಗಳಿಂದ ಹೋರಾಟ ಮಾಡಿವಿ. ಬರೀ ರೈತರು, ಹಟ್ಟಿ ರೈತರು ಜೈಲಿಗೆ ಹೋಗಿ ಎತ್ತುವಂಡಿ ಕಟ್ಟಿ ಲಾಠಿ ಇಟ್ಟು ತಿಂದು ನಾವು ನೌಕರಿ ತಗೊಂಡಿವಿ. ಇವತ್ತಿನವರೆಗೆ ನಮ್ಮ ಒಂದು ಪ್ರಾಣಿಗೆ ಒಂದು ಉದ್ಯೋಗ ಯಾರು ಕರೆದು ಕೊಟ್ಟಿಲ್ಲ. ಈಗಿನ ಕೂಡ ಅಷ್ಟೇ ಐತಿ. ಈಗ ನಾವು ಮುಂದಿನ ಏನು ನಾಳೆ ಬಗನ ನಮ್ದು ಮಾತುಕತೆ ಫೇಲ್ ಆದ್ರೆ ಮುಂದೆ ನಾವು ಉಗ್ರ ಹೋರಾಟ ಹೋಗ್ಬೇಕಂತ ಇದು ಮಾಡ್ತೀವಿ. ಇದರ ನೇತೃತ್ವವನ್ನು ಶ್ರೀಮಾನ್ ಅಮರೇಗೌಡ ಪಾಟೀಲ್ ಮಾಜಿ ಸಚಿವರ ಇವರ ನಾವು ಮಾರ್ಗದರ್ಶನದಲ್ಲಿ ಈ ಹೋರಾಟ ನಡೆಯಲಾಗುತ್ತದೆ. 400 ಎಕರೆ ಭೂಮಿಯನ್ನು ಈಶಾದಾಗ ಸೇರ್ಸಿಂದ ಹಟ್ಟಿ ಚಿನ್ನದ ಕಂಪನಿ ನಾವು ಈಶಾದಿಂದ ತೆಗಿರಿ, ಇಲ್ಕಂದ್ರೆ ಭೂ ಸ್ವಾಧೀನ ಮಾಡಿಕೊಳ್ಳಕಂದ್ರೆ ಉದ್ಯೋಗ ನಮಗೆ ಪರಿಹಾರ ಕೊಡ್ರಿ, ಇಲ್ಕಂದ್ರೆ ಈಶಾದಿಂದ ತೆಗೆದುಕೊಡ್ರಿ. ಈಗ ನಾವು ಇಲ್ಕಂದ್ರೆ 2-3 ಸಲ ಎಲ್ಲ ಮನವಿ ಪತ್ರ ಕೊಟ್ಟು ಎಲ್ಲ ಕೊಟ್ಟು ಬೆಂಗಳೂರು ಪಂಗಳೂರು ಎಲ್ಲ ಓಡಾಡಿದ್ರು ಏನ್ ಕೆಲಸ ಅವರು ಒಪ್ಪಿಲ್ಲ. ಆ ನಂತರ ನಾವೆಲ್ಲ ಹೆಣ್ಮಕ್ಳು ಎಲ್ಲರೂ ಕೂಡಿಕೇಸಿ ನಾವು ಹೋರಾಟಕ್ಕೆ ಸಿದ್ಧರಾದ್ವಿ. ಹೋರಾಟಕ್ಕೆ ಇಳಿದ ಮ್ಯಾಕ ಈಗ 6 ದಿವಸ, ಇವತ್ತು 6ನೇ ದಿವಸ 7 ದಿವಸ ಆದ್ರೂ ನಮ್ಗೆ ಅವ್ರ ಕಂಪ್ನಿಯವ್ರು ಬಂದು ಏನು ನಮಗ ಹೇಳಿಲ್ಲ, ಏನು ಸ್ಪಂದಿಸಿಲ್ಲ, ಏನು ಇಲ್ಲಿಗೆ ಬಂದು ನಮ್ಗೆ ಹೆಣ್ಮಕ್ಳಿಗೆ, ಮಹಿಳೆಯರ, ರೈತರಿಗೆ ಏನು ಅವ್ರಿಗೆ ಇದು ಮಾಡಿಲ್ಲ. ಈಗ ನಾವು ಅವ್ರು ಬಂದು ಏನಾರ ನಮ್ಗೆ ಪರಿಹಾರ ಕೊಡ್ತೀವಿ, ಏನಾರ ಇದು ಮಾಡ್ತೀವಿ, ಲಿಖಿತ ರೂಪದಾಗ ಕೊಡ್ತೀವಿ ಅಂದ್ರೆ ನಾವು ಹೋರಾಟ ತೆಗಿತೀವಿ. ಇಲ್ಲಂದ್ರೆ ನಾವು ಹೋರಾಟ ಸದಾ ಉಗ್ರ ಹೋರಾಟ ಮಾಡ್ಬೇಕಾಗ್ತದ, ಸದಾ ಸೂಪರ್ ಸತ್ಯಾಗ್ರಹ ಮಾಡ್ಬೇಕಾಗ್ತದ. ಇಲ್ಲಿದ್ದ ನಮ್ಗೆ ಅಂತ ನಮ್ಗೆ ಏನಾದ್ರೂ ಸೌಲಭ್ಯ ಕೊಡ್ಬೇಕು. ಅವ್ರು ಬಂದು ಹೇಳ್ಬೇಕು, MD ಅವ್ರು ಬಂದು ನಿಮ್ಮ ಭೂಮಿಯನ್ನು ಅವ್ರು ತಗೊಂಡ್ರ? ನಮ್ಮ ಭೂಮಿ ಈಶಾದಾಗ ಅವ್ರು ಸೇರ್ಸದ. ನಮ್ಮ ಭೂಮಿ ನಮ್ ಕೇಳಾರ್ದ್ರಿ ನಮ್ಗ ರೈತರಿಗೆ ಗೊತ್ತಿರಲ್ಲ, ಅದನ್ನ ಈಶಾದಾಗ ಸೇರ್ಸಂದ್ರ ನಾವು ಏನ್ ಮಾಡಿದ್ರೆ ನಮ್ಗೆ ಅದಕ್ಕ ಲೋನ್ ಪಾನ್ ಏನಾರು ತೆಗಕ್ ಹೋದ್ರ ಅಲ್ಲಿ ಈಶಾದಾಗ ಐತೆ ಬರಕತ್ತದ, ನಿಮ್ಗೆ ಲೋನ್ ಬರಲ್ಲ, ಏನ್ ಬರಲ್ಲ, ಮಕ್ಕಳಿಗೆ ನಾವು ಏನಾರು ಓದಿಸ್ಬೇಕು, ಶಾಲೆ ಸ್ಕೂಲ್ ಏನಾರು ಓದಿಸ್ಬೇಕಂದ್ರೆ ಏನೂ ಬಂದಿರ. ಅದ್ರ ಸಲಕ್ಕೆ ನಾವು ಅದಕ್ಕೆ ನಮ್ಗ ಅದು ಉದ್ಯೋಗ ಇಲ್ಕಂದ್ರ ಈಶಾದಾಗ ತೆಗಿರಿ, ಇಲ್ಕಂದ್ರ ನಮ್ಗೆ ಉದ್ಯೋಗ ಪರಿಹಾರ ಕೊಡ್ರಿ. ಮಾಜಿ ಸಚಿವರಾದಂತ ಅಮರೇಗೌಡ ಬೈಯಪ್ಪರ ನೇತೃತ್ವದಲ್ಲಿ ಇವತ್ತು 6 ದಿನಗಳಿಂದ ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಈ ಒಂದು ಭೂ ಹಕ್ಕು ವಂಚಿತ ರೈತರು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ಇವತ್ತು ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧಿಕಾರಿಗಳು ಬಂದು ತಪ್ಪಾಯಿತು ಅಂತಕ್ಕಂಥ ಕ್ಷಮೆಯನ್ನ ಕೇಳಿ, ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ಕ್ಷಮೆ ಇರಲಿ, ನಾವು ಇನ್ನೊಂದು 3 ತಿಂಗಳ ಕಾಲಾವಕಾಶ ಕೊಟ್ಟರೆ ನಿಮಗೆ ಆ ಎಲ್ಲವನ್ನು ಕೂಡ ಸರಿ ಮಾಡಿಕೊಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಈ ಭರವಸೆಗಳು ಬರೀ ಕಾಲಹರಣ ಮಾಡ್ತಕ್ಕಂಥ ಭರವಸೆಗಳು ಎನ್ನುವಂಥದ್ದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಲ್ಲಿ ರೈತರು ಒತ್ತು ಬಿತ್ತು ಬೆಳೆದು ತಮ್ಮ ಜಮೀನಿನಲ್ಲಿ ಇವತ್ತು ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥ ರೈತರ ಬದುಕನ್ನ ಇವತ್ತು ಹಟ್ಟಿ ಚಿನ್ನದ ಗಣಿ ಕಂಪನಿ
ಒಕ್ಕಲೆಬ್ಬಿಸ್ತಾ ಇದೆ ಎನ್ನುವಂತಹ ಆರೋಪ ಬಲವಾಗಿ ಕೇಳಿ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉಪವಾಸ ಕೂತಿರ್ತಕ್ಕಂಥ ರೈತರ ನೆರವಿಗೆ ಇವತ್ತು ಸರ್ಕಾರವೇ ಬರಬೇಕಾಗಿದೆ. ಉಪವಾಸ ಕೂತಿರ್ತಕ್ಕಂಥ ಈ ರೈತರ ನೆರವಿಗೆ ಇವತ್ತು ಗಣಿ ಕಂಪನಿಯ ಅಧಿಕಾರಿಗಳು ಬರಬೇಕಾಗಿದೆ. ನಮಗೆ ಒಟ್ಟಾರೆಯಾಗಿ ಸೂಕ್ತವಾದಂತಹ ನ್ಯಾಯ ಕೊಡಿಸಿ ಎನ್ನುವಂತಹ ಅಳಲು ಇಲ್ಲಿನ ರೈತರದ್ದಾಗಿದೆ. ಇನ್ನಾದ್ರೂ ಕೂಡ ಸರ್ಕಾರ, ಕಂಪನಿ ಅಧಿಕಾರಿಗಳು ಇವರ ಅಳವಿಗೆ ಧ್ವನಿಯಾಗ್ತಾರ, ನ್ಯಾಯ ಕೊಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.